challenge. 3, 2, 1. ಸತೀಶ್ ಅವರೇ, ಈ ಬಿರಿಯಾನಿ ಚಾಲೆಂಜ್ ಹೆಂಗೆ ಅನ್ನಿಸ್ತಿದೆ? ಸೂಪರ್ ಸೂಪರ್. ಚೇತನ್ ಅವರು ಸೈಲೆಂಟಾಗಿ ಮುಗ್ತಿದ್ದಾರೆ. ರೀ, ನಿಮ್ಗೆ ಹೇಗೆ ಅನ್ನಿಸ್ತಿದೆ? ಏನೇನು ಪ್ರಾಬ್ಲಮ್ಮು? ನೀರು ಕುಡಿದಲ್ಲೇ ತಿಂತಾ ಇರೋ ಮನುಷ್ಯ ಅಂದರೆ ಅದು ಇವರೇ, ಸತೀಶ್ ನಾಯಕ್. ಇಲ್ಲಿ ಕಾಂಪಿಟೇಷನ್ ಇರೋದು ಮಿಸ್ಟರ್ ರೋಹನ್, ಮಿಸ್ಟರ್ ಹರೀಶ್ ಹಾಗೂ ಮಿಸ್ಟರ್ ಚವನ್ ರವರ ಮಧ್ಯೆ. ಇವ್ರು ಇವಾಗ ನೀರು ಕುಡಿತಾ ಇದ್ದಾರೆ. ಮೊಸರು ಬಜ್ಜಿ ಬೇಕಾ? ಈ ಕಡೆ ಚೇತು ನಿನ್ನೆನೆ ಅಂತ ಇದ್ರು, ಬಿರಿಯಾನಿ ಚಾಲೆಂಜ್ ಅಂದ್ರೆ ನಾನೇ ಫಸ್ಟ್ ಬರ್ತೀನಿ ಅಂತ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಆಲ್ರೆಡಿ ಆಗೋಯ್ತು. ಇಲ್ಲಿ ಇನ್ನೇನು ಮುಗಿಯಕ್ಕೆ ಬಂದಿದೆ ಬ್ಯಾಟಲ್ ರೋಹನ್ ಅವ್ರದ್ದು. ಓಹೋ, ಇವ್ರು ಹೋಗ್ತಾ ಇರೋ ಇವಾಗ ಕಾಂಪಿಟೇಷನ್ ಇರೋದು ಮಿಸ್ಟರ್ ಚವನ್ ಕುಮಾರ್ ಹಾಗೂ ಮಿಸ್ಟರ್ ಹರೀಶ್ ನಾಯಕ್ ರವರ ಮಧ್ಯೆ. ತಿನ್ನಿ. ಹೇಗಿದೆ ಬಿರಿಯಾನಿ? ಚೆನ್ನಾಗೈತೆ. ಇಲ್ಲಿ ಮಿಸ್ಟರ್ ಚವನ್ ಕುಮಾರ್ ಅವ್ರದ್ದು ಖಾಲಿ ಆಗೋಕೆ ಬಂದಿದೆ. ಐ ಥಿಂಕ್ ಇವರೇ ವಿನ್ ಆಗೋದು ಅನ್ಸುತ್ತೆ. ಚವನ್ ರವ್ರೆ, ಇನ್ನೇನು ಮುಗಿತಾ ಬಂತು. ಪೀಸ್ ಎಲ್ಲ ನೀಟಾಗಿ ಖಾಲಿ ಆಗಬೇಕು. ಇಲ್ಲಿ ಇನ್ನೇನು ರೋಹನ್ ರವರು ಖಾಲಿ ಮಾಡೋ ಅಷ್ಟು, ಹರೀಶ್ ಅವ್ರದ್ದು ಸ್ವಲ್ಪ ಇದೆ ಇನ್ನು. ಖಾಲಿ ಆಗಲ್ಲ, ಇವ್ರದ್ದು ನಾಳೆನೇ ಖಾಲಿ ಆಗೋದು ಅನಿಸ್ತಿದೆ. ಈ ಕಡೆ ಬಂದು ಏನಾಯ್ತು? ತ್ರಾಸಕತ್ತಿ ಜೀವಕ್ಕೆ ತ್ರಾಸಕತ್ತಿ. ನನ್ನ ಕೈಲಿ ಆಗ್ತಿಲ್ಲ ಗೈಸ್. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಇಲ್ಲಿ ಇವ್ರದ್ದು ರೈಸ್ ಫುಲ್ ಖಾಲಿ ಆಗಿದೆ. 1 ಪೀಸ್ ಇದೆ, 2 ಪೀಸ್ ಇದೆ. ಅದನ್ನ ಫಿನಿಶ್ ಮಾಡಿದ್ರೆ ರೋಹನ್ ಅವ್ರದ್ದು ಅಷ್ಟೇ, ರೈಸ್ ಎಲ್ಲ ಖಾಲಿ ಆಗಿದೆ, ಪೀಸ್ ಇದೆ. ಇವರಿಬ್ರು ರೋಹನ್, ಹೇಗಿತ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿತ್ತ ಬಿರಿಯಾನಿ? ಇಲ್ಲಿ ಪೀಸು ಕೂಡ ಖಾಲಿ ಮಾಡಿದ್ದಾರೆ. ಐ ಥಿಂಕ್ ಆಯ್ತು ಇವ್ರದ್ದು. ಇದ್ರಲ್ಲಿ ವಿನ್ ಆಗಿರೋದು ಮಿಸ್ಟರ್ ಚವನ್ ಕುಮಾರ್. ಫುಲ್ ಖಾಲಿ ಮಾಡಿದ್ದಾರೆ, ಆಲ್ಮೋಸ್ಟ್ ಖಾಲಿ ಆಗಿದೆ ಫುಲ್. ರೀ, ಹೇಗೆ ಅನ್ನಿಸ್ತಾ ಇದೆ? ಸೂಪರ್. ಚೆನ್ನಾಗಿತ್ತಾ ಬಿರಿಯಾನಿ?
ಇಲ್ಲಿ ಫಸ್ಟ್ ಚವನ್ ಕುಮಾರ್ ಅವ್ರದ್ದು ಮುಗ್ದಿದೆ. ಎರಡನೇದಾಗಿ ರೋಹನ್ ಅವ್ರದ್ದು ಸ್ವಲ್ಪ ಪೀಸ್ ಇದೆ, ಇನ್ನು ಒಂದು ಪೀಸ್ ಏನೋ ಇದೆ, ಅದನ್ನ ನೀಟಾಗಿ ಕ್ಲೀನ್ ಮಾಡಿದ್ರೆ ಅವರು ಸೆಕೆಂಡ್ ರನ್ನರ್ ಅಪ್ ಆಗ್ತಾರೆ. ಇವ್ರದ್ದು ಪೀಸ್ ಎಲ್ಲ ಖಾಲಿ ಮಾಡಿದ್ದಾರೆ, ರೈಸ್ ಹಂಗೆ ಮಿಕ್ಕಿಸ್ಕೊಂಡಿದ್ದಾರೆ. ಫುಲ್ ಫಿನಿಶ್ ಮಾಡಿ ಸತೀಶ್ ಅವ್ರೆ ಏನಾಯ್ತು? ಆಗ್ತಿಲ್ಲ ಯಾಕೋ ಸ್ವಲ್ಪ ಸಂಕಟ ಇಲ್ಲಿ ಬ್ಯಾಟಲ್ ರೋಹನ್ ಅವ್ರದ್ದು ಕೂಡ ಮುಗ್ದಿದೆ ಇವಾಗ. ಸೊ ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾರೆ ಇವರು. ರೋಹನ್ ಅವರೇ ಸ್ವಲ್ಪ ಬೇಗ ಮುಗಿಸಿದ್ರೆ ನಿಮ್ಮ ಭಾವನ್ಕಿಂತ ಮುಂಚೆ ತಿನ್ಬೋದಿತ್ತಾ? ಆಗಲ್ವಾ? ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಂತಿದ್ರಿ ಹೇಳಿ? ನನ್ನ ಕೈಲಾಗಲ್ಲ ಎಲ್ಲ ಡೌ. ಇಲ್ಲಿ ಇವರು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇಡೀ ಪಾತ್ರೆನೇ ನಾನು ತಿಂತೀನಿ ಅಂತಿದ್ರು. ಅರ್ಧ ರೈಸ್ ಕೂಡ ಖಾಲಿ ಮಾಡಿಲ್ಲ ಇವರು. ಸತೀಶ್ ಅವ್ರೆ ಆಗ್ತಿಲ್ವಾ? ಆಗ್ತಿಲ್ಲ. ಚೇತನ್ ನೀವು? ಹರೀಶ್ ಅವರೇ ನೀವು? ನಿಮಗೇನಾಯ್ತು? ಸ್ವಲ್ಪ ಇತ್ತು, ನಾನು ನೀವು ಖಾಲಿ ಮಾಡ್ತೀರಾ ಅನ್ಕೊಂಡಿದ್ದೆ, ಬಟ್ ನಿಮ್ದೇ ಆಗಿಲ್ಲ. ಇವ್ರದ್ದು ಆಲ್ಮೋಸ್ಟ್ ಆಗಿದೆ. ಪೀಸ್ ಇಲ್ವಾ ಹರೀಶ್ ಅವರೇ? ತೋರಿಸಿ ನಿಮ್ಮ ಮೇಲೆ ನಾನು ನೀಟಾಗಿ. ಪೀಸ್ ಕೆಳಗೈತೆ. ಹರೀಶ್ ಅವರೇ ನೀಟಾಗಿ ಖಾಲಿ ಮಾಡಿ. ಪೀಸ್ನ ಎಲೆ ಒಳಗಡೆ ಬಚ್ಚಿಟ್ಕೊಂಡಿದ್ರೆ. ಇಲ್ಲಿ ಬ್ಯಾಟಲ್ ರೋಸ್ ನೋಡ್ದು ಮುಗ್ದಿದೆ. ಸೊ ಸೆಕೆಂಡ್. ಥರ್ಡ್ ಐ ಥಿಂಕ್ ಹರೀಶ್ ನಾಯ್ಕ್ರವರು. ಇವ್ರದ್ದು ಕಂಪ್ಲೀಟ್ ಖಾಲಿ ಆಗಿದೆ. ಪೀಸ್ ಕೂಡ ಇಲ್ಲ, ಒಂದು ಪೀಸ್ ಏನೋ ಇದೆ. ರೈಸ್ ಒಳಗಡೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಹೆಂಗ್ ಖಾಲಿ ಮಾಡಿ ಅನ್ನಿಸ್ತೀವಿ. ಇವರಿಬ್ರಲ್ಲಿ ಇವಾಗ ಯಾರ್ದು ಬೇಗ ಮುಗಿಯುತ್ತೆ ಅವ್ರದ್ದೇ. ಟೈಮ್ ಎಷ್ಟು ಇವಾಗ? ಟೈಮ್ ಆಯಿತು ಆಲ್ರೆಡಿ. ಓಕೆ, ನಿಮ್ಮಿಬ್ರಲ್ಲಿ ಕಾಂಪಿಟೇಷನ್ ಇದೆ ಇವಾಗ. ಯಾರು ಬೇಗ ಖಾಲಿ ಮಾಡ್ತೀರಾ ನೋಡೋಣ. ನಾನಂತರೂ ಖಾಲಿ ಮಾಡೋಕ್ಕಾಗಲ್ಲ. ಸೇಮ್ ಪಿಚ್, ನನಗೂ ಆಗಲ್ಲ. ನಿಧಾನಕ್ಕೆ ತಿಂತೀನಿ. ಇಲ್ಲಿ ಹರೀಶ್ ನಾಯ್ಕ್ರವ್ರದ್ದು ಆಗಿದೆ. ಇವ್ರದ್ದು ಥರ್ಡ್ ರನ್ನರ್ ಕಂಪ್ಲೀಟ್ ಆಗಿ ಖಾಲಿ ಮಾಡಿದ್ದಾರೆ ಇವರು. ಇವಾಗ ಇವರಿಬ್ಬರಲ್ಲಿ ಕಾಂಪಿಟೇಷನ್, ಬಟ್ ಇದೇನು ಲೆಕ್ಕಕ್ಕಿಲ್ಲ, ಆದರೂ ಸುಮ್ಮನೆ ಹೇಳ್ತಾ ಇದ್ದೀನಿ. ಆದ್ರೂ ಸೋಲ್ತೀವಿ ಅಂತ ಗೊತ್ತಿದೆ, ಸುಮ್ಮನೆ ತಿಂತಿದ್ದೀನಿ. ಏನೋ ತಿನ್ಬೇಕಂತ ತಿಂತಿದ್ದೀವಿ. ಬಿರಿಯಾನಿ ಚೆನ್ನಾಗಿಲ್ವಾ? ಬಿರಿಯಾನಿ ಚೆನ್ನಾಗೈತೆ, ಹೊಟ್ಟೆಲಿ ಸೇರ್ಬೇಕಲ್ಲ. ಚೇತು ನಿಮಗೇನಾಯ್ತು? ಕೈ ತಿರುಗಿಸ್ತಾನೆ ಇದ್ದೀನಿ, ತಿನ್ನಕ್ಕಾಗ್ತಿಲ್ಲ. ಅವ್ರು ತಿರುಗಿಸ್ತಾನೆ ಇದ್ದಾರೆ, ಅನ್ನ ಖಾಲಿ ಆಗ್ತಿಲ್ಲ. ಥರ್ಡ್ ರನ್ನರ್ ಅಪ್ರಿಗೆ ಏನೂ ಇಲ್ಲ. ಥರ್ಡ್ ರನ್ನರ್ ಅಪ್ಗೆ ಏನೂ ಇಲ್ಲ, ಸೆಕೆಂಡ್ ರನ್ನರ್ ಅಪ್ಗೂ ಏನೂ ಇಲ್ಲ. ಫಸ್ಟ್ ವಿನ್ನರ್ಗೆ 500 ರೂಪೀಸ್ ಇಲ್ಲೇ ಇದೆ ನೋಡಿ, ಕ್ಯಾಶ್ ಬಹುಮಾನ. ಇಲ್ಲಿ ಚೇತನ್ ರವರು ರೈಸ್ನ ಆ ಕಡೆ ಎತ್ತಿಟ್ಟು ಇಲ್ಲಿ ನೋಡಿ ಖಾಲಿ ಖಾಲಿ ಆದ್ರೂ ನೀವು ಲೆಕ್ಕಕ್ಕಿಲ್ಲ ಬಿಡಿ. ಇಲ್ಲಿ ಆಲ್ರೆಡಿ 3 ಜನ ಮುಗಿಸಿದ್ದಾರೆ. ಸೊ ಮುಗೀತು. ಈ ಬಿರಿಯಾನಿ ಚಾಲೆಂಜ್ ಅಲ್ಲಿ ವಿನ್ ಆಗಿದ್ದಾರೆ ಮಿಸ್ಟರ್ ಚವನ್ ಕುಮಾರ್. ಮುಗೀತಾ? ವಿನ್ನರ್ ಆಗಿರುವಂತಹ ಚವನ್ ಕುಮಾರ್ ಅವರಿಗೆ ಈ ಒಂದು 500 ರೂಪೀಸ್ನ ಕೊಟ್ಬಿಡೋಣ. ಸೊ ತಗೊಳ್ಳಿ, ವಿನ್ ಆಗಿದ್ದಾರೆ ಇವರು. ರನ್ನರ್ ಅಪ್ ಆಗಿದ್ದಾರೆ ಇವ್ರು. ಏನೂ ಆಗಿಲ್ಲ, ರನ್ನರ್ ಅಪ್ಗೆ ಏನೂ ಇಲ್ಲ. ರನ್ನರ್ ಅಪ್ಗೆ ಕೊಟ್ವಲ್ಲ ಬಿರಿಯಾನಿ, ಅದೇ ನಾವು ತಿಂದಿಲ್ಲ, ನಮಗೇನಿಲ್ಲ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ.